ನೆಕ್ಸ್ಟು ಶೆಡ್ಯೂಲಿಂಗ್ ಕ್ರೈಟೀರಿಯಾ. ಇಲ್ಲಿ ಕ್ವೆಶನ್ ಸ್ವಲ್ಪ ಇಂಡೈರೆಕ್ಟ್ ಕ್ವೆಶನ್ ಇದೆ ಅಷ್ಟೇ. ಈ ವೆಬ್ಸೈಟು tutorials.com ಇಂದ ಈ ಪೋರ್ಷನ್ ತಗೊಂಡಿದ್ದೀನಿ. ಇದಿಷ್ಟು ಶೆಡ್ಯೂಲಿಂಗ್ ಕ್ರೈಟೀರಿಯಾಗೆ ಆನ್ಸರ್. ಇದು CPU ಯುಟಿಲೈಸೇಷನ್ ಇಸ್ ದಿ ಫಸ್ಟ್ ಕ್ರೈಟೀರಿಯಾ. ವಾಟ್ ಈಸ್ ಶೆಡ್ಯೂಲಿಂಗ್ ಅದೆಲ್ಲ ನಿಮಗೆ ಪ್ರೀವಿಯಸ್ ನಾನು ಲಿಂಕ್ ಶೇರ್ ಮಾಡಿದ್ರಲ್ಲಿದ್ದೆ, ಬೇಕಿದ್ರೆ ಇದನ್ನು ನೀವು ಬರ್ಕೋಬೋದು. ಇದ್ರದ್ದು ಫೋಟೋ ಶೇರ್ ಮಾಡಿದ್ದೀನಿ. CPU ಯುಟಿಲೈಸೇಷನ್, ಥ್ರೂಪುಟ್, ರೆಸ್ಪಾನ್ಸ್ ಟೈಮ್, ಟರ್ನ್ ಅರೌಂಡ್ ಟೈಮ್, ವೇಟಿಂಗ್ ಟೈಮ್, ಫೇರ್ನೆಸ್, ಇದಿಷ್ಟು ಶೆಡ್ಯೂಲಿಂಗ್ ಕ್ರೈಟೀರಿಯಾಸ್. CPU ಯುಟಿಲೈಸೇಷನ್ ನೇಮಲ್ಲೇ ಇದೆ ನೋಡಿ, ಯಾವ ಲೆವೆಲ್ಗೆ CPU ಯುಟಿಲೈಸ್ ಆಗಿದೆ. ಎ ಶೆಡ್ಯೂಲಿಂಗ್ ಆಲ್ಗರಿದಮ್ ಶುಡ್ ಬಿ ಡಿಸೈನ್ಡ್ so that CPU remains busy as possible. It should make efficient use of CPU. ನಾವಿಷ್ಟು ಆಲ್ಗರಿದಮ್ಸ್ ನೋಡಿದ್ದು ಮೇನ್ ಪರ್ಪಸ್ ಏನು, ವೇಟಿಂಗ್ ಟೈಮು ರೆಡ್ಯೂಸ್ ಆಗ್ತಾ ಹೋಗಬೇಕು. ವೇಟಿಂಗ್ ಟೈಮು ಕಮ್ಮಿ ಆದಾಗೆ CPU ಯುಟಿಲೈಸೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. CPUಗೆ ಜಾಸ್ತಿ ಕೆಲಸ ಇರಬೇಕು, ಅದು ಐಡಲ್ ಆಗಬಾರ್ದು, ಲೇಸಿ ಆಗಬಾರ್ದು. ಲೇಸಿ ಯಾವಾಗ ಆಗುತ್ತೆ, ಪ್ರಾಸೆಸಸ್ ಇಲ್ಲದೆ ಇದ್ದಾಗ ಅದು ಎಕ್ಸಿಕ್ಯೂಷನ್ ಮಾಡೋಕ್ಕೆ ಏನೂ ಇರಲ್ಲ. ಅಟ್ಲೀಸ್ಟ್ ಯಾವುದೋ ಒಂದು ಅಪ್ಲಿಕೇಶನ್ನು ಓಪನ್ ಆಗಾದರೂ ಇದ್ದರೆ ಅದು ಏನೋ ಒಂದು ವರ್ಕ್ ಆಗ್ತಾ ಇರುತ್ತೆ, ಅಲ್ಲಿ CPU ಯುಟಿಲೈಸ್ ಆಗ್ತಾ ಇರುತ್ತೆ, ಅದು ಉಪಯೋಗ ಚೆನ್ನಾಗಿ ಆಗ್ತಾ ಇದೆ ಅಂತ ಅರ್ಥ. ದಟ್ ಈಸ್ CPU ಯುಟಿಲೈಸೇಷನ್. ಈ ಶೆಡ್ಯೂಲಿಂಗ್ ಆಲ್ಗರಿದಮ್ ಶುಡ್ ಬಿ ಡಿಸೈನ್ಡ್. ಯಾವ ರೀತಿ ಶೆಡ್ಯೂಲಿಂಗ್ ಆಲ್ಗರಿದಮು ಎಕ್ಸಿಸ್ಟಿಂಗ್ ನಾವು ಚೂಸ್ ಮಾಡ್ಬೋದು. ಆಲ್ರೆಡಿ 5 to 6 ಕೈಂಡ್ಸ್ ಆಫ್ ಶೆಡ್ಯೂಲಿಂಗ್ ಆಲ್ಗರಿದಮ್ ನೋಡಿರೋದ್ರಲ್ಲಿ, ಅಥವಾ ನಾವು ಹೊಸದಾಗಿ ಒಂದು ಶೆಡ್ಯೂಲಿಂಗ್ ಆಲ್ಗರಿದಮ್ ಡೆವಲಪ್ ಮಾಡ್ಕೋಬೋದು. ಅದು ಯಾವ ರೀತಿ ಡಿಸೈನ್ ಮಾಡಬೇಕು, ನಾವು ಡೆವಲಪ್ ಮಾಡಬೇಕು ಅಂತಂದರೆ, ಇಟ್ ಶುಡ್ ಕೀಪ್ CPU ಬಿಸಿ ಆಲ್ ದಿ ಟೈಮ್. ಅದನ್ನು ಎಫಿಷಿಯೆಂಟ್ ಆಲ್ಗರಿದಮ್ ಅಂತ ಹೇಳ್ತೀವಿ. ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದು, ಡಿಸೈನ್ ಮಾಡಿ ಇಂಪ್ಲಿಮೆಂಟ್ ಮಾಡಿ ಒಂದು CPUನಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಅದು ಫಾಸ್ಟಾಗಿ ವರ್ಕ್ ಮಾಡುತ್ತೆ. ನಾವು ಯೂಶ್ವಲಿ ಒಂದು ಮೊಬೈಲ್ ಪರ್ಚೇಸ್ ಮಾಡಲಿ ಅಥವಾ ಯಾವುದೇ ಒಂದು ಈ ರೀತಿ ಸಿಸ್ಟಮ್ ರಿಲೇಟೆಡ್ ಡಿವೈಸಸ್ ಪರ್ಚೇಸ್ ಮಾಡಲಿ, ಫಾಸ್ಟಾಗಿ ಕ್ವಿಕ್ ರೆಸ್ಪಾನ್ಸ್ ಬರುತ್ತಾ, ಫಾಸ್ಟಾಗಿ ವರ್ಕ್ ಆಗ್ತಿದೆಯಾ, ಅದನ್ನು ಫಸ್ಟ್ ನೋಡ್ತೀವಿ ನಾವು. ಇಂಟರ್ನೆಟ್ ಕನೆಕ್ಷನ್ ಚೆನ್ನಾಗೇ ಇದ್ರೂ ನಿಮ್ಮಲ್ಲಿ ಮೆಮೊರಿ ತೀರಾ ಕಮ್ಮಿ ಮೆಮೊರಿ ಇರೋ ಅಂತ ನೀವು ಮೊಬೈಲ್ ಪರ್ಚೇಸ್ ಮಾಡಿದ್ರೆ ಸ್ಲೋ ಆಗಿಬಿಡುತ್ತೆ. ನೀವು ಮೆಮೊರಿ ಯುಟಿಲೈಸೇಷನ್ನು ಅಲ್ಲಿ ಜಾಸ್ತಿ ಆಗ್ತಾ ಇರಬೇಕು, ಬ್ಯುಸಿ ಇರಬೇಕು. CPU ಫಾಸ್ಟ್ ಆಗ್ತಾ ಇರುತ್ತೆ ವರ್ಕ್. ಥ್ರೂಪುಟ್ ಅಂದರೆ ಔಟ್ಪುಟ್ ಇದ್ದ ಹಾಗೆ ಅದು. ಬಟ್ ನೀವು ಪ್ರೋಗ್ರಾಮ್ ಟೈಪ್ ಮಾಡಿ ಅಲ್ಲೇನೋ ಇನ್ಪುಟ್ ಕೊಟ್ಟು ಔಟ್ಪುಟ್ ನೋಡ್ತೀರಾ ಪ್ರೋಗ್ರಾಮ್ ಆದರೆ. ಈ CPU ಔಟ್ಪುಟ್ ಇದು ಥ್ರೂಪುಟ್ ಅಂದರೆ. ಥ್ರೂಪುಟ್ ಈಸ್ ದಿ ಅಮೌಂಟ್ ಆಫ್ ವರ್ಕ್ ಕಂಪ್ಲೀಟೆಡ್ ಇನ್ ಎ ಯೂನಿಟ್ ಆಫ್ ಟೈಮ್. 1 ಯೂನಿಟ್ ಆಫ್, ನಾನೆಲ್ಲ ಶೆಡ್ಯೂಲಿಂಗ್ ಆಲ್ಗರಿದಮ್ಸಲ್ಲೂ ಯೂನಿಟ್ ಆಫ್ ಟೈಮನ್ನು ವರ್ಡ್ ಯೂಸ್ ಮಾಡಿದ್ದೀನಿ. 1 ಯೂನಿಟ್ ಆಫ್ ಟೈಮಲ್ಲಿ ಎಷ್ಟು ಕೆಲಸ ನಡೀತು, ಎಷ್ಟು ಅಮೌಂಟ್ ಆಫ್ ವರ್ಕು CPU ಮಾಡ್ತು. ಇನ್ ಅದರ್ ವರ್ಡ್ಸ್, ಥ್ರೂಪುಟ್ ಈಸ್ ದಿ ಪ್ರಾಸೆಸಸ್ ಎಕ್ಸಿಕ್ಯೂಟೆಡ್ ಟು ನಂಬರ್ ಆಫ್ ಜಾಬ್ಸ್ ಕಂಪ್ಲೀಟೆಡ್ ಇನ್ ಎ ಯೂನಿಟ್ ಆಫ್ ಟೈಮ್. ಎಷ್ಟು ಪ್ರಾಸೆಸ್ ಎಕ್ಸಿಕ್ಯೂಷನ್ ಆಯಿತು, ಆ ಪ್ರಾಸೆಸ್ದು ಎಷ್ಟು % ಆಫ್ ಕೆಲಸ ಆ 1 ಯೂನಿಟ್ ಆಫ್ ಟೈಮಲ್ಲಿ ಆಯಿತು. ದಟ್ ಈಸ್ ಥ್ರೂಪುಟ್. ದಿ ಶೆಡ್ಯೂಲಿಂಗ್ ಆಲ್ಗರಿದಮ್ ಮಸ್ಟ್ ಲುಕ್ ಟು ಮ್ಯಾಕ್ಸಿಮೈಸ್ ದಿ ನಂಬರ್ ಆಫ್ ಜಾಬ್ಸ್ ಪ್ರಾಸೆಸ್ಡ್ ಪರ್ ಟೈಮ್ ಯೂನಿಟ್. ರೆಸ್ಪಾನ್ಸ್ ಟೈಮ್. ರೆಸ್ಪಾನ್ಸ್ ಅಂದರೆ ಏನು, ಈಗ ನಾನೇನಾದರೂ ಕಾಲ್ ಮಾಡಿದ್ರೆ ಅಥವಾ ಯಾರಾದರೂ ಕಾಲ್ ಮಾಡಿದ್ರೆ ನೀವು ಏನು ಕಾಲ್ ಮಾಡಿರೋದು ಅಥವಾ ಏನೋ ಒಂದು ರೆಸ್ಪಾಂಡ್ ಮಾಡ್ತೀರಾ, ಏನಕ್ಕೆ ಕಾಲ್ ಮಾಡಿದ್ದಾರೆ ಅಂತ. ರೆಸ್ಪಾಂಡ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ನಮ್ಮ ನೇಚರು ರೆಸ್ಪಾಂಡ್ ಮಾಡೋದು. ಇಲ್ಲಿ CPU ಒಂದು ಮೆಷಿನ್ನು ರೆಸ್ಪಾಂಡ್ ಮಾಡಬೇಕು. ಇಟ್ ಈಸ್ ದಿ ಟೈಮ್ ಟೇಕನ್ ಟು ಸ್ಟಾರ್ಟ್ ರೆಸ್ಪಾಂಡಿಂಗ್ ಟು ದಿ ರಿಕ್ವೆಸ್ಟ್. ಈಗ ನಾನು ನಿಮ್ಮನ್ನು ಕಾಲ್ ಮಾಡಿದೆ ಅಥವಾ ಕರೆದೆ ಯಾರನ್ನಾದರೂ ಅಂದರೆ ನಂದು ರಿಕ್ವೆಸ್ಟ್, ಅದು ನಂದೇನೋ ಕೆಲಸ ಆಗಬೇಕು, ಕರೆದಿದ್ದೀನಿ. ನೀವು ಅದಕ್ಕೆ ರೆಸ್ಪಾಂಡ್ ಮಾಡ್ತೀರಾ. ನೀವೆಷ್ಟು ಕ್ವಿಕ್ಕಾಗಿ ನನಗೆ ರೆಸ್ಪಾಂಡ್ ಮಾಡ್ತೀರಾ, ರಿಪ್ಲೈ ಮಾಡ್ತೀರಾ, ಅದು ರೆಸ್ಪಾನ್ಸ್ ಟೈಮ್. ಇಲ್ಲಿ CPU ಬಂದಿರೋ ಪ್ರಾಸೆಸ್ಗೆ ಎಷ್ಟು ಕ್ವಿಕ್ಕಾಗಿ ರೆಸ್ಪಾಂಡ್ ಮಾಡುತ್ತೆ,
ಶೆಡ್ಯೂಲರ್ ಮಸ್ಟ್ ಏಮ್ ಟು ಮಿನಿಮೈಸ್ ರೆಸ್ಪಾನ್ಸ್ ಟೈಮ್ ಫಾರ್ ಇಂಟರಾಕ್ಟಿವ್ ಯೂಸರ್ಸ್. ಆಗಲೇ ಯಾವುದೋ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ATM ಮೆಷಿನ್ ಎಕ್ಸಾಂಪಲ್ ತಗೊಂಡಿದ್ದೀನಿ. ಅಲ್ಲಿ ಡೂ ಯು ವಾಂಟ್ ಟು ಪ್ರೊಸೀಡ್ ವಿತ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಎಂಟರ್ ಯುವರ್ ಪಿನ್ ನಂಬರ್, ಎಂಟರ್ ದಿ ಅಮೌಂಟ್, ಈ ಥರ ಕ್ವಶನ್ ಕೇಳ್ತಿರುತ್ತೆ. ನೀವು ಅಲ್ಲಿ ಟೈಪ್ ಮಾಡಿ ಎಂಟ್ರಿ ಮಾಡ್ತಾ ಹೋಗ್ತಾ ಇರ್ತೀರ. ಅದು ಕ್ವಿಕ್ಕಾಗಿ ನೆಕ್ಸ್ಟ್ ಪೇಜ್ ಬರ್ತಾನೆ ಇರುತ್ತೆ ಒಂದಾದ್ಮೇಲೆ ಒಂದು. ಆಮೇಲೆ ಫೈನಲಿ ಕ್ಯಾಶ್ ಬರುತ್ತೆ, ತಗೊಳ್ತೀರ. ಅದೇ ರೆಸ್ಪಾನ್ಸ್ ಟೈಮ್. ಆ CPU, ATM ಮೆಷಿನಲ್ಲಿರೋ CPU ಎಷ್ಟು ಕ್ವಿಕ್ಕಾಗಿ ಇಂಟರಾಕ್ಷನ್ ಮಾಡ್ತಾ ಇದೆ, ಫೈನಲಿ ನಿಮಗೆ ಔಟ್ಪುಟ್ಟು ಕ್ಯಾಶ್ ಮುಖಾಂತರ ಬರ್ತಾ ಇದೆ. ಅದೇ ರೀತಿ ಎಲ್ಲ CPUಗಳದ್ದು ರೆಸ್ಪಾನ್ಸ್ ಇರಬೇಕು. ಅದೇ ಅದು ಏನಾದ್ರು ಮೆಷಿನಲ್ಲಿ ಪ್ರಾಬ್ಲಮ್ ಇದ್ದಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಹಾಗೆಯೇ ಸ್ಕ್ರೀನ್ ಮೇಲೆ ಒಂದು ಮೆಸೇಜ್ ಬಂದು ನಿಂತ್ಕೊಬಿಡುತ್ತೆ. ನೀವು ಕಾರ್ಡ್ ಹಾಕಿದ್ರೂ ಅಲ್ಲಿ ಒಂದೇ ಸ್ಕ್ರೀನ್ ಮೇಲೆ ಅದೇ ನೀವು ಎಂಟ್ರಿ ಮಾಡಿದ್ರೂ ಕೇಳಿರೋ ಕ್ವೆಶನ್ಗೆ ಆನ್ಸರು ನೆಕ್ಸ್ಟ್ ಸ್ಕ್ರೀನ್ ಮೂವ್ ಆಗೋದೇ ಇಲ್ಲ. ರೆಸ್ಪಾನ್ಸ್ ಟೈಮೇ ಇಲ್ಲ ಅಲ್ಲಿ. ಅಂದರೆ ಅಲ್ಲಿ ಏನೋ ಮೆಷಿನ್ ಪ್ರಾಬ್ಲಮ್ ಇದೆ ಅಥವಾ ರೆಸ್ಪಾನ್ಸ್ ಟೈಮು ಪ್ರಾಬ್ಲಮ್ ಇದೆ ಅಂತ. ನೆಕ್ಸ್ಟು ಟರ್ನ್ ಅರೌಂಡ್ ಟೈಮ್. ಟರ್ನ್ ಅರೌಂಡ್ ಟೈಮ್ ರೆಫರ್ಸ್ ಟು ದಿ ಟೈಮ್ ಬಿಟ್ವೀನ್ ದಿ moment of submission of a job or process and the time to its completion. Thus, how long it takes to execute a process is also an important factor. ಎಷ್ಟು ಟೈಮ್ ತಗೊಳುತ್ತೆ ಆ ಪ್ರಾಸೆಸ್ ರನ್ ಮಾಡೋಕ್ಕೆ, ಅದು ಟರ್ನ್ ಅರೌಂಡ್ ಟೈಮ್. ನೀವು ಎಷ್ಟೊತ್ತಿಗೆ ಸಬ್ಮಿಷನ್ ಆಗಿದೆ ಜಾಬು ಸೆಕೆಂಡರಿ ಮೆಮೊರಿಯಿಂದ ಮೇನ್ ಮೆಮೊರಿಗೆ, ಎಷ್ಟು ಟೈಮಲ್ಲಿ ಅದನ್ನು ಮುಗಿಸಿದೆ, ಅದು ಟರ್ನ್ ಅರೌಂಡ್ ಟೈಮ್. ಇದು ರೆಸ್ಪಾನ್ಸ್ ಅಂದರೆ ATM ಮೆಷಿನ್ ನೆನೆಸ್ಕೊಳ್ಳಿ. ನೀವು ಆನ್ಸರ್ ಇನ್ಪುಟ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಸ್ಕ್ರೀನ್ ಬರ್ತಾ ಇದೆಯಾ ಕ್ವಿಕ್ಕಾಗಿ, ಎಷ್ಟು ಕ್ವಿಕ್ಕಾಗಿ ಬರ್ತಿದೆ ರೆಸ್ಪಾನ್ಸ್ ಟೈಮ್. ಥ್ರೂಪುಟ್ 1 ಯೂನಿಟ್ ಆಫ್ ಟೈಮಲ್ಲಿ ಎಷ್ಟು ಕೆಲಸ ಮಾಡ್ತಿದೆ CPU ಯೂಟಿಲೈಸೇಷನ್. ಆಲ್ಗರಿದಮ್ ಯಾವ ಥರ ಡಿಸೈನ್ ಆಗಬೇಕು ಅಂದರೆ CPU ಐಡಲ್ ಆಗಬಾರ್ದು, ಎಲ್ಲ ಟೈಮಲ್ಲೂ ಬ್ಯುಸಿ ಇರಬೇಕು. ಟರ್ನ್ ಅರೌಂಡ್ ಟೈಮು ನೀವು ಸಬ್ಮಿಷನ್ ಎಷ್ಟು ಟೈಮ್ ತಗೊಳ್ತಾ ಇದೆ ಜಾಬ್ ಸಬ್ಮಿಷನ್ ಮಾಡಿ ಅದು ರೆಸ್ಪಾನ್ಸ್ ಬರೋ ತನಕ. ವೇಟಿಂಗ್ ಟೈಮ್. ಇಟ್ ಈಸ್ ದಿ ಟೈಮ್ ಎ ಜಾಬ್ ವೇಟ್ಸ್ ಫಾರ್ ರಿಸೋರ್ಸ್ ಅಲೋಕೇಶನ್ ವೆನ್ ಸೆವರಲ್ ಜಾಬ್ಸ್ ಆರ್ ಕಂಪ್ಲೀಟಿಂಗ್ ಇನ್ ಮಲ್ಟಿ ಪ್ರೋಗ್ರಾಮಿಂಗ್ ಸಿಸ್ಟಮ್. ಮಲ್ಟಿ ಪ್ರೋಗ್ರಾಮಿಂಗ್ ಸಿಸ್ಟಮ್ ಯೂಶಲಿ ಎಕ್ಸಾಂಪಲ್ ಕೊಡ್ತಿರ್ತೀನಿ. ಟೈಪಿಂಗು ಮಾಡ್ತಾ ಇದ್ದೀರಾ, ಪ್ರೋಗ್ರಾಮ್ ರನ್ ಮಾಡ್ತಿದ್ದೀರಾ, ಮ್ಯೂಸಿಕ್ ಪ್ಲೇ ಆಗ್ತಾ ಇದೆ, ಪ್ರಿಂಟ್ ಆಗ್ತಾ ಇದೆ, ಮಲ್ಟಿ ಪ್ರೋಗ್ರಾಮಿಂಗ್ ಮಲ್ಟಿಪಲ್ ಕೆಲಸ ಆಗ್ತಾ ಇದೆ. ಇಟ್ ಈಸ್ ದಿ ಟೈಮ್ ಎ ಜಾಬ್ ವೇಟ್ಸ್ ಫಾರ್ 4 ಪ್ರಾಸೆಸ್ 5 ಪ್ರಾಸೆಸ್ ರನ್ ಆಗ್ತಾ ಇದೆ. ಇಟ್ ಈಸ್ ದಿ ಟೈಮ್ ಎ ಜಾಬ್ ವೇಟ್ಸ್ ಫಾರ್ ರಿಸೋರ್ಸ್ ಅಲೋಕೇಶನ್. ಎಲ್ಲದಕ್ಕೂ ಸಿಗಬೇಕು ರಿಸೋರ್ಸು. ವೆನ್ ಸೆವರಲ್ ಜಾಬ್ಸ್ ಆರ್ ಕಂಪೀಟಿಂಗ್ ಇನ್ ಮಲ್ಟಿಪಲ್ ಪ್ರೋಗ್ರಾಮ್ ಸಿಸ್ಟಮ್. ಎಷ್ಟೊತ್ತು ವೆಯ್ಟ್ ಮಾಡುತ್ತೆ ರಿಸೋರ್ಸ್ ಸಿಗದೇನೆ ಒಂದು ಪ್ರಾಸೆಸ್, ಅದೇ ವೇಟಿಂಗ್ ಟೈಮ್. ಈಗ ಪ್ರಿಂಟ್ ಆಗ್ತಿದೆ ಅಂದರೆ ಪ್ರಿಂಟರ್ ಬೇಕು. 2 ಸತಿ ಪ್ರಿಂಟಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟರೆ ಅವೆರಡೂ ಫೈಟ್ ಮಾಡುತ್ತೆ ಫಾರ್ ದಿ ಸೇಮ್ ಪ್ರಿಂಟರ್ ರಿಸೋರ್ಸ್. ಮತ್ತು ನಿಮ್ಮದು ಫೈಲು, ಸೌಂಡ್ ಫೈಲು, ಅದೇನು ಸಾಂಗ್ ಪ್ಲೇ ಆಗ್ತಿದೆ ಸೆಕೆಂಡರಿ ಮೆಮೊರಿಲಿದೆ. ನೀವು ಟೈಪ್ ಮಾಡಿ ಸೇವ್ ಮಾಡಿರೋದು ಸೆಕೆಂಡರಿ ಮೆಮೊರಿಲಿದೆ, ಅದು ರಿಸೋರ್ಸಸ್. ನೀವು ಪ್ರೋಗ್ರಾಮ್ ಟೈಪ್ ಮಾಡಿ ಇಟ್ಟಿರೋದು ಸೆಕೆಂಡರಿ ಮೆಮೊರಿಲಿದೆ. ಎಲ್ಲನೂ CPU ಟೈಮ್ಗೆ ವೆಯ್ಟ್ ಮಾಡ್ತಾ ಇದ್ದಾವೆ. ಒಂದಕ್ಕೊಂದು ನಾನು ಫಸ್ಟ್ ಎಕ್ಸಿಕ್ಯೂಟ್ ಆಗಬೇಕು ಅಂತ ಒಂದಕ್ಕೊಂದು ಕಾಂಪಿಟೇಷನಲ್ಲಿದ್ದಾವೆ ಎಲ್ಲ ಪ್ರಾಸೆಸಸ್. ಯಾವುದಕ್ಕೆ ನಾವು ಪ್ರಿಯಾರಿಟಿ ಶೆಡ್ಯೂಲಿಂಗ್ ಅಪ್ಲೈ ಮಾಡಿದ್ರೆ ಬೇಸ್ಡ್ ಆನ್ ದಿ ಅರ್ಜೆನ್ಸಿ ಆಫ್ ದಿ ಪ್ರಾಸೆಸ್, ಆ ಪ್ರಾಸೆಸ್ಗೆ CPU ಟೈಮ್ ಸಿಗುತ್ತೆ. ಬೇಸ್ಡ್ ಆನ್ ದಿ ರೌಂಡ್ ರಾಬಿನ್ ಹಾಕಿದ್ರೆ ಅದೊಂದು ಬೇಸ್ಡ್ ಆನ್ ದಿ ಕ್ರೈಟೀರಿಯಾ ಎಲ್ಲ ಪ್ರೊಸೆಸ್ಗೂ ಅವಕಾಶ ಸಿಗುತ್ತೆ. SJF ಹಾಕಿದ್ರೆ ಅದು ತನ್ನ ಎಲ್ಲ ಕೆಲಸ ಮುಗಿಯೋ ತನಕ ಒಂದು ಪ್ರಾಸೆಸ್ಸು CPU ಟೈಮು ಬೇರೆದಕ್ಕೆ ಕೊಡಲ್ಲ. FCFS ಹಾಕಿದ್ರೆ ಫಸ್ಟ್ ಬಂದಿರೋ ಪ್ರಾಸೆಸ್. ಈಗ ಫಸ್ಟು ನಾನು ಸಿಸ್ಟಮ್ ಆನ್ ಮಾಡಿದ ತಕ್ಷಣ ಸಾಂಗ್ ಪ್ಲೇ ಮಾಡ್ತಿದ್ದೀನಿ, ಅದೇ ಫಸ್ಟ್ ಪ್ರಾಸೆಸ್. ಸಾಂಗ್ ಪ್ಲೇ ಮಾಡೋಕ್ಕೆ ಅದಕ್ಕೇನು ರಿಸೋರ್ಸ್ ಬೇಕಿದೆ, ಅದಕ್ಕೆ ವೆಯ್ಟಿಂಗ್ ಟೈಮು ಇಲ್ಲ, ಅದಕ್ಕೆ CPU ಟೈಮ್ ಸಿಕ್ಕಿದೆ, ಅದು ರನ್ ಆಗ್ತಾ ಇದೆ. ಮಿಕ್ಕಿದವು ವೆಯ್ಟಿಂಗ್ ಸ್ಟೇಟಲ್ಲಿ, ವೆಯ್ಟಿಂಗ್ ಪ್ರಾಸೆಸ್ ಸ್ಟೇಟಲ್ಲಿ ಕ್ಯೂನಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ದಾವೆ.
ಈ ರೀತಿ ವೇಟಿಂಗ್ ಟೈಮ್ ಅಂದರೆ ಫೇರ್ನೆಸ್. ಎ ಗುಡ್ ಶೆಡ್ಯೂಲರ್ ಶುಡ್ ಮೇಕ್ ಶ್ಯೂರ್ ದಟ್ ಈಚ್ ಪ್ರಾಸೆಸ್ ಗೆಟ್ ಇಟ್ಸ್ ಫೇರ್ ಶೇರ್ ಆಫ್ ದಿ CPU. ಯಾವ ಪ್ರಾಸೆಸ್ಸೂ ಎಕ್ಸಿಕ್ಯೂಷನ್ ಆಗದೇನೆ ವಾಪಸ್ಸು ಸೆಕೆಂಡರಿ ಮೆಮೊರಿಗೆ ಹೋಗಬಾರ್ದು. ಒಂದು ಗುಡ್ ಶೆಡ್ಯೂಲರ್ ಕೆಲಸ ಏನು, ಎಲ್ಲ ಪ್ರಾಸೆಸ್ಗೂ ರಿಸೋರ್ಸು ಕೊಟ್ಟು CPU ಟೈಮ್ ಕೊಟ್ಟು ಎಲ್ಲ ಪ್ರಾಸೆಸ್ಸು ರನ್ ಮಾಡೋ ಹಾಗೆ ಮಾಡಬೇಕು. ಅದಕ್ಕೆ ನಾವು ವಿಂಡೋಸಲ್ಲಿ ಸಾಂಗ್ ಪ್ಲೇ ಆಗ್ತಿದ್ರು, ಪ್ರಿಂಟಿಂಗ್ ಆಗ್ತಿದ್ರು, ನಾವು ಟೈಪಿಂಗ್ ಮಾಡ್ತಾ ಇದ್ರು, ನಾವು ನಮ್ಮ ಪ್ರೋಗ್ರಾಮ್ ಸಿ ಪ್ರೋಗ್ರಾಮ್ದು ಅಥವಾ ಯುನಿಕ್ಸ್ ಪ್ರೋಗ್ರಾಮ್ದು ಔಟ್ಪುಟ್ಟನ್ನು ತಗೋಬೋದು. ಥ್ಯಾಂಕ್ ಯು.